ಹಲೋ ಹಾಯ್ ನಮಸ್ಕಾರ. ಬನ್ನಿ ಇವತ್ತು ಮಾರ್ನಿಂಗಿಂದ ಏನೇನು ಕುಕ್ಕಿಂಗ್ ಮಾಡಿದೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಶೇರ್ ಮಾಡ್ತೀನಿ. ವಚ್ಚು ಸ್ಕೂಲಲ್ಲಿ ಬೇರೆ ಬೇರೆ ಥರ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಬ್ರೇಕ್ಫಾಸ್ಟ್ ತೊಗೊಂಬರ್ತಾರಲ್ಲ. ವಚ್ಚುಗೆ ಬೆಂಡೆಕಾಯಿ ಪಲ್ಯ ಒಂದ್ಸತಿ ಟೇಸ್ಟ್ ಮಾಡಿದ್ಲಂತ ಅವ್ರ ಫ್ರೆಂಡ್ ತಂದಿದ್ದು, ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಇವತ್ತು ಕೇಳಿದ್ಲು. ಯೂಶ್ವಲಿ ಏನು ಕೇಳಲ್ಲ, ಇವತ್ತು ಕೇಳಿದ್ಲು. ನಾನು ಚಪಾತಿಗೆ ಪನ್ನೀರು ಇಲ್ಲ ಅಂತಂದರೆ ಮಶ್ರೂಮ್ ಆ ಥರ ಏನಾದರೂ ಮಾಡ್ಕೊಡ್ತೀನಿ. ಈ ಥರ ಡ್ರೈ ಪಲ್ಯ ಮಾಡಿದ್ದು ಯಾವತ್ತೂ ಮಾಡಿಕೊಟ್ಟಿಲ್ಲ. ಸೊ ಕೇಳಿದ್ಲಲ್ಲ ಅಂದ್ಬಿಟ್ಟು ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಸ್ವಲ್ಪ ಆಯಿಲ್ ಜಾಸ್ತಿ ಆಯಿತು. ವಚ್ಚು ಹ್ಯಾಪಿಯಾಗಿ ಎಂಜಾಯ್ ಮಾಡಿಕೊಂಡು ಚಪಾತಿನ ಎಂಜಾಯ್ ಮಾಡಿದ್ಲು. ಸೊ ಸ್ಯಾಟರ್ಡೆ ಆಗಿರೋದ್ರಿಂದ ಬೇಗ ಬರ್ತಾಳೆ ಅಲ್ವಾ ಮಚ್ಚು, ಅಂದರೆ 12 o'clock ಎಲ್ಲ ಬಂದ್ಬಿಡ್ತಾಳೆ. ಊಟ ರೆಡಿ ಇರಬೇಕು. ಇವತ್ತು ನಮ್ಮ ಮನೇಲಿ, ಇವತ್ತೇ ಅಂತಲ್ಲ ಎವ್ರಿ ಸ್ಯಾಟರ್ಡೆ ನಮ್ಮ ಮನೇಲಿ ಹಾಗಲಕಾಯಿ ಸಾರು ಮುದ್ದೆ ಜೊತೆಗೆ ಎಮ್ಮಿ ಆಗಿರುತ್ತೆ. ಸೊ ಯಾವುದೇ ರೆಸಿಪಿ ಶೇರ್ ಮಾಡಿಲ್ಲ. ನಿಮ್ಗೇನಾದರೂ ಇಷ್ಟ ಆದರೆ ಒಂದು ನೆನಪಾದರೆ ಯಾವ್ದಾದ್ರು ರೆಸಿಪಿನ ಮಾಡಿಕೊಂಡು ತಿನ್ನಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಸ್ಯಾಟರ್ಡೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಯಾಟರ್ಡೆ ಅಂದರೆ ನಮ್ಮ ಮನೇಲಿ ಹಾಗಲಕಾಯಿ ಸಾರು. ಥ್ಯಾಂಕ್ ಯು ಸೋ ಮಚ್.